ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಗೈಸ್, ನಾನಿವತ್ತು ಚಿಲ್ಲಿ ಚಿಕನ್ ಸಿಂಪಲ್ ಆಗಿ ಒಂದು ಚಿಲ್ಲಿ ಚಿಕನ್ ಮಾಡೋ ವಿಧಾನವನ್ನು ತೋರಿಸ್ತಿದ್ದೇನೆ. ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ಮೊದಲಿಗೆ ನಾವು ಚಿಕನ್ ಅನ್ನು ಮ್ಯಾರಿನೇಟ್ ಮಾಡ್ಲಿಕ್ಕೆ ಉಂಟು. ಸೊ ಫಸ್ಟ್ಗೆ ಮ್ಯಾರಿನೇಷನ್ ಹೇಗೆ ಮಾಡೋದು ಅಂತ ನೋಡಿ. ಸಾಲ್ಟ್ ಫಸ್ಟ್ ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ಎರಡು ಟೀ ಸ್ಪೂನ್ ವೆನಿಗರ್, ಎರಡು ಟೀ ಸ್ಪೂನ್ ಸೋಯಾ ಸಾಸ್, ಮತ್ತೆ 4 ಟೀ ಸ್ಪೂನ್ ಕಾರ್ನ್ಫ್ಲವರ್, ಒಂದು ಎಗ್ ವೈಟ್, ಮೊಟ್ಟೆದು ಬಿಳಿ ಭಾಗವನ್ನು ಹಾಕಿ ಈಗ ಇದನ್ನು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಹಾಗೆ ಇಡಬೇಕು ಅಂತ ಇಲ್ಲ, ಆದ್ರೂ ಒಂದು 15 ಮಿನಿಟ್ಸ್ ಟೈಮ್ ಇದ್ರೆ ಇಡಬಹುದು. ಇದನ್ನೀಗ ನೀವು ಡೀಪ್ ಫ್ರೈ ಮಾಡಿ. ಬಂದ ನಂತರ ಇದನ್ನು ತೆಗೆದಿಡಿರಿ. ನೆಕ್ಸ್ಟ್ ನಮಗೆ ಏನೆಲ್ಲ ಬೇಕು ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಇದಕ್ಕೆ ಬೇಕಾಗೋ ಸಾಮಗ್ರಿ ಗ್ರೀನ್ ಚಿಲ್ಲಿ ಒಂದು 5 to 6 ಹಾಗೆ, ಮತ್ತೆ ಕೊರಿಯಂಡರ್ ಸ್ಟೆಮ್ ಉಂಟಲ್ಲ ಅದು ತಗೊಳ್ಬೇಕು, ಗಾರ್ಲಿಕ್ ಒಂದ್ ಸ್ವಲ್ಪ, ಮತ್ತೆ 1-2 ಈರುಳ್ಳಿಯನ್ನು ಫೈನ್ ಚಾಪ್ ಮಾಡಿ, ಯಾಕೆಂದ್ರೆ ಇನ್ನೊಮ್ಮೆ ನಮ್ಗೆ ಈರುಳ್ಳಿ ಹಾಕ್ಲಿಕ್ಕೆ ಉಂಟು ನಂತರ. ಸೊ ಇದು ಕರೆಕ್ಟ್ ಫ್ರೈ ಆಗ್ಲಿಕ್ಕೆ ನಾವು ತಗೊಂಡದ್ದು. ಈಗ ಒಂದು ಪ್ಯಾನಿಗೆ ಒಂದು 3 ಟೀ ಸ್ಪೂನ್ 4 ಟೀ ಸ್ಪೂನ್ ಆಯಿಲ್ ಹಾಕಿ, ನಾನೀಗ ತೋರಿಸಿದೆಲ್ಲ ಅದೆಲ್ಲ ಸಾಮಗ್ರಿ ಒಂದರ ನಂತರ ಒಂದು ಹಾಕ್ಬೇಕು. ಇದರಲ್ಲಿ ಜಿಂಜರ್ ಕೂಡ ಉಂಟು, ನಂಗೆ ಹೇಳಿಕೆ ಮಾಡ್ತಾ ಇತ್ತು. ಜಿಂಜರ್ ಕೂಡ, ಗಾರ್ಲಿಕ್ ಜೊತೆ ಜಿಂಜರ್ ಕೂಡ ನೀವು ಫ್ರೈ ಮಾಡಿ. ಒಳ್ಳೆ ಮಾಡಿ ಫ್ರೈ ಮಾಡಬೇಕು ಚೆನ್ನಾಗಿ. ಈಗ ಇದಕ್ಕೆ 1/4 ಕಪ್ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈ ಚಿಲ್ಲಿ ಚಿಕನ್ ನಿಮಗೆ ಟೇಸ್ಟ್ ಡಿಫ್ರೆಂಟ್ ಬರ್ತದೆ, ರೆಡ್ ಚಿಲ್ಲಿ ಚಿಕನ್ ಅಲ್ಲೆಲ್ಲ ಇದು ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ಈಗ ಇದಕ್ಕೆ ಒಂದು 8 ಗ್ರೀನ್ ಚಿಲ್ಲೀಸ್ ಅನ್ನು ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ, ಒಳ್ಳೆ ಮಾಡಿ ಫ್ರೈ ಮಾಡ್ಬೇಕು ಇದನ್ನು. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು. ಅದಕ್ಕೆ ಜಾಸ್ತಿ ಹಾಕಬೇಡಿ, ಯಾಕಂದ್ರೆ ಸಾಸ್ ಹಾಕ್ತೇವೆ ಮತ್ತೆ ಚಿಕನ್ಗೆ ಹಾಕಿದ್ದೇವೆ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ಮತ್ತೆ 1 ಟೀ ಸ್ಪೂನ್ ವೆನಿಗರ್, 2 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ ಇದನ್ನು ಹಾಕಿ
ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೀಗ ನಾವು ಫ್ರೈ ಮಾಡಿಟ್ಟ ಚಿಕನ್ ಪೀಸಸ್ ಅನ್ನು ಹಾಕಿ, ನಂತರ ಒಂದು ಕ್ಯಾಪ್ಸಿಕಮ್, 1 ಅಥವಾ 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಅರ್ಧ ಕಪ್ ಅಷ್ಟು ನೀರನ್ನು ಸೇರಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಅದು ಸ್ವಲ್ಪ ಬಾಯ್ಲ್ ಆಗಲಿ. ನಂತರ ಕಾರ್ನ್ಫ್ಲವರ್ ಸ್ಲರಿಯನ್ನು ಹಾಕಬೇಕು. ಕಾರ್ನ್ಫ್ಲವರ್ ಸ್ಲರಿ ಅಂದ್ರೆ ಎಂತ ಹೇಳಿದೆ ನಾನು ತುಂಬಾ ಸಲ. 1 ಅಥವಾ 2 ಟೀ ಸ್ಪೂನ್ ಕಾರ್ನ್ಫ್ಲವರ್ ನೀರಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕಬೇಕು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ 1-2 ಮಿನಿಟ್ಸ್ ಅದು ಹಾಗೆ ಸ್ವಲ್ಪ ಇಡೀರಿ. ನಮ್ಮ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಇದನ್ನೊಮ್ಮೆ ಟ್ರೈ ಮಾಡಿ ಮತ್ತೆ ನನಗೆ ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.